ಸರ್ಕಾರದ ವ್ಯವಸ್ಥೆಗಳಲ್ಲಿ 37 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಆ ಕಾರಣಕ್ಕೆ ಅಲ್ಪಸಂಖ್ಯಾತರುಗಳ ಪೈಕಿ ಈಗಾಗಲೇ ನಮ್ಮ ಸಂಘಟನೆ ವತಿಯಿಂದ ಜೈನರು ಸಭೆ ಏರ್ಪಾಡು ಮಾಡಿದ್ವಿ. ಅಲ್ಲಿ ಕುಂದುಕೊರತೆಗಳದ್ದು ಚರ್ಚೆ ಮಾಡಿ ಏನು ಆಯೋಗದ ಗಮನಕ್ಕೆ ತರಬೇಕು ಅನ್ನೋದನ್ನ ನಾವು ತೀರ್ಮಾನ ಮಾಡಿದ್ದೀವಿ. ಆ ಪ್ರಕಾರವಾಗಿ ಕ್ರೈಸ್ತರದು ಅವ್ರದ್ದೇನು ಕುಂದುಕೊರತೆಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ, ಬೇಡಿಕೆಗಳಿದ್ದಾವೆ, ಅವನು ಕೂಡ ಚರ್ಚೆ ಮಾಡಿ ನಿಮ್ಮಂಥ ಎಲ್ಲ ಬಲ್ಲವರಿಂದ ಸಂಗ್ರಹ ಮಾಡಿ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಕೂಡ ಅಧ್ಯಯನ ಮಾಡಿ ಆಯೋಗದ ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಈ ಸಭೆ ಕರೆದಿದ್ದೀವಿ. ಇದು ಸಭೆ ಉದ್ದೇಶ. ಆದರೆ ನಾವು ಸ್ವಲ್ಪ ನಮ್ಮ ಅನುಭವ ಮತ್ತು ನಿಮ್ಮ ಒಡನಾಟ ಇರೋ ಕಾರಣಕ್ಕೆ ಈ ಸಭೆ ಏರ್ಪಾಡು ಮಾಡಬೇಕಾದ್ರೆ ನಿಮ್ಗಳಿಗೆ ಒಂದೆರಡು 3 ಅಜೆಂಡಾ ಕೂಡ ಕಳಿಸಿದ್ದೀವಿ ಇನ್ವಿಟೇಷನ್. ನಮಗಿರೋ ತಿಳುವಳಿಕೆ ಪ್ರಕಾರ ಮಾಡಿದ್ದೀವಿ. ಅದು ನಾವು ಕಳಿಸಿರೋ ಅಜೆಂಡಾನೇ ಇಲ್ಲಿ ಚರ್ಚೆ ಆಗಬೇಕು, ಅದೇ ಆಯೋಗಕ್ಕೆ ತಿಳಿಸ್ಬೇಕು ಅನ್ನೋ ಉದ್ದೇಶ ಏನಿಲ್ಲ. ಚರ್ಚೆ ಮಾಡೋಣ. ಈ ಸಭೆ ಏನು ತೀರ್ಮಾನ ಮಾಡುತ್ತೆ, ಯಾವ ವಿಚಾರ ಹೇಳುತ್ತೆ, ಆ ಎಲ್ಲ ವಿಚಾರಗಳನ್ನ ನಾವು ನೋಟ್ ಡೌನ್ ಮಾಡಿಕೊಂಡು ಆ ವಿಚಾರಗಳನ್ನ ನಿಮ್ಮ ಸಮ್ಮುಖದಲ್ಲೇ ಆಯೋಗಕ್ಕೆ ಕೊಡ್ತೀವಿ. ಇರಲಿ, ಈಗ ನಿಮಗೆ ಕಳಿಸಿರ್ತಕ್ಕಂಥ ಅಜೆಂಡಾ ನಿಮ್ಮ ಗಮನಕ್ಕೆ ತರೋದಾದರೆ ನಾವು ಸ್ವಲ್ಪ ಅಧ್ಯಯನ ಮಾಡಿ ಸ್ವಲ್ಪ ಅಜೆಂಡಾ ಮಾಡಿರೋದು ನನ್ನ ಸೈಡಿಂದ 2-3 ನಿಮ್ಮ ಗಮನಕ್ಕೆ ತರ್ತೀನಿ. ಚರ್ಚೆ ಮುಂದೆ ನೀವು ಮಾಡಿರೋದು. ಒಂದು, ನಮ್ಮ ರಾಜ್ಯದಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತರು, ಜಿ ಪರಮೇಶ್ವರ್ ದಲಿತರು. ಈಗ ಅವರು ಬೌದ್ಧಿಸಂಗೆ ಮತಾಂತರ ಆಗಿದ್ದಾರೆ. ಅವರು ಮತಾಂತರ ಆಗಿದ್ರು ಕೂಡ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವತ್ತು ಕಂಟೆಸ್ಟ್ ಮಾಡ್ತಾರೆ, ರಾಜಕೀಯವಾಗಿ ಬಲವಾಗಿದ್ದಾರೆ. ಆ ಪ್ರಕಾರವಾಗಿ ಸಿಖ್ಗಳು ಕೂಡ ಯಾರೇ ದಲಿತರು ಅವ್ರು ಸಿಖ್ ಧರ್ಮಕ್ಕೆ ಕನ್ವರ್ಟ್ ಆದರೆ ಮೂಲ ಜಾತಿಯ ರಿಸರ್ವೇಷನ್ ಸವಲತ್ತುಗಳು ಅವ್ರಿಗೂ ಮುಂದುವರಿತವೆ. ಈ ರಾಷ್ಟ್ರದಲ್ಲಿ ಒಂದು ಯಾರೇ ದಲಿತರು ಬೌದ್ಧಿಸಂಗೆ ಅಥವಾ ಸಿಕ್ಕಿಗೆ ಮತಾಂತರ ಹೊಂದಿದ್ರೆ ಅವ್ರ ಮೂಲ ದಲಿತ ರಿಸರ್ವೇಷನ್ ಫೆಸಿಲಿಟೀಸ್ ಏನಿದೆ, ಸವಲತ್ತುಗಳು ಏನಿದ್ದಾವೆ, ಅವರು ಇವತ್ತುಗಳನ್ನು ಪಡಿತಾರೆ, ಮತಾಂತರ ಹೊಂದಿದ್ರು ಕೂಡ. ಅದಕ್ಕೆ ಬೇಕಾದಂಥ ಪ್ರೆಸಿಡೆನ್ಷಿಯಲ್ ಆರ್ಡರ್ಸ್ಗಳನ್ನ ಕೇಂದ್ರ ಸರ್ಕಾರ ಅವರಿಗೆ ಮಾಡಿಕೊಟ್ಟಿದೆ ಈಗಾಗಲೇ. ಬಟ್ ನಮ್ಮ ದುರಂತ, ದಲಿತರಿಂದ ಯಾರು ಕ್ರೈಸ್ತರಾಗಿ ಮತಾಂತರ ಹೊಂದಿದ್ದಾರೆ ಅವ್ರಿಗೆ ಆ ಸೌಲಭ್ಯ ಇಲ್ಲ. ಆ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿನಲ್ಲೋ ಪೊಲಿಟಿಕಲ್ ರಿಸರ್ವೇಷನ್ ಇಲ್ಲ. ಆದರೆ ದಲಿತರಿಂದ ಕ್ರೈಸ್ತರಿಗೆ ಮತಾಂತರ ಆದರೆ ನಾವು ಎಸ್ಸಿದು ಹೊರತುಪಡಿಸಿ ಕ್ಯಾಟಗರಿ 1 ಅಂತ ಹೇಳಿ ಸವಲತ್ತು ಕೊಡ್ತಾ ಇದ್ದೀವಿ. ನಮ್ಮ ಸಂವಿಧಾನ ಇದೆಯಲ್ಲ, ಆರ್ಟಿಕಲ್ 14ನಲ್ಲಿ, ಈ ದೇಶದ ಸಂವಿಧಾನ 14ನಲ್ಲಿ ಧರ್ಮ, ಜಾತಿ, ಲಿಂಗ ಇದರದ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು. ಈ ದೇಶದಲ್ಲಿ ಎಲ್ಲ ಧರ್ಮೀಯರು, ಎಲ್ಲ ಭಾರತೀಯರು, ಎಲ್ಲ ನಾಗರಿಕರು ಸಮಾನರು ಅಂತ ಘೋಷಣೆ ಮಾಡಿದೆ. ಅದು ಸಂವಿಧಾನ. ಈ ಥರ ಬಹಳಷ್ಟು ಸಂವಿಧಾನದ್ದು ಸಮಾನತೆ ವಿಚಾರಗಳು ಬರ್ತವೆ. ಆ ಸಂವಿಧಾನದ ಅವಕಾಶಗಳಿಗೆ ಈ ಪ್ರೆಸಿಡೆನ್ಷಿಯಲ್ ಆರ್ಡರ್ ಸ್ವಲ್ಪ ವಿರುದ್ಧವಾಗಿದೆ. ಕೆಲವರಿಗೆ ಮಾತ್ರ ಇದೆ, ಕೆಲವರಿಗೆ ಇಲ್ಲ. ಇದು ತಾರತಮ್ಯ ಮತ್ತು ಎಗನಿಸ್ಟ್ ಕಾನ್ಸ್ಟಿಟ್ಯೂಷನ್. ಈ ಸಂಬಂಧ ನಮ್ಮ ಅಲ್ಫೋನ್ಸೋ ಕೆನಡಿ ಹೇಳ್ತಾರೆ, ನೀವು ಮೋಸ್ಟ್ಲಿ ಸುಪ್ರೀಂ ಕೋರ್ಟಲ್ಲೆಲ್ಲ ಅವ್ರು ಫೈಟ್ ಮಾಡ್ತಾ ಇದ್ದಾರೆ, ಇರಲಿ. ಆದರೆ ಈಗ ನಮ್ಮ ಗಮನಕ್ಕೆ ಬಂದಿದೆ, ಇದು ಎಗನಿಸ್ಟ್ ಕಾನ್ಸ್ಟಿಟ್ಯೂಷನ್ನು. ಈ ವ್ಯವಸ್ಥೆ ಮುಂದುವರಿತಾ ಇರೋದು 76 ವರ್ಷ ಕಳೆದೋಗಿದೆ. ನಾವು ಸುಮ್ಮನೆ ಮನಿಕೊಂಡಿದ್ರೆ ಇದು ಮುಂದುವರಿತದೆ. ಅಟ್ಲೀಸ್ಟ್ ಧ್ವನಿ ಎತ್ತಬೇಕಲ್ಲ. ಸಂವಿಧಾನದಲ್ಲಿ
ಎಲ್ಲ ಭಾರತೀಯರು ಎಲ್ಲ ನಾಗರಿಕರು ಸಮಾನರು. ಆದರೆ ಮತಾಂತರ ಹೊಂದಿದ ಕ್ಷಣಕ್ಕೆ ಈ ಸವಲತ್ತು ನಿಂತೋಗೋದು, ಕೆಲವ್ರಿಗೆ ಮುಂದುವರಿಯೋದಿದೆಯಲ್ಲ, ಇದು ಡಿಸ್ಕ್ರಿಮಿನೇಷನ್. ಇದನ್ನ ನಾವು ಪ್ರಶ್ನೆ ಮಾಡಬೇಕು, ಮನವಿ ಮಾಡಬೇಕು. ಆ ಮನವಿ ಮೂಲಕ ಸಮಾನತೆನ ಅವಕಾಶಗಳನ್ನ ನಾವು ಪಡಿಬೇಕು. ಇದಕ್ಕಿರೋ ಅವಕಾಶಗಳು ಹಲವಾರಿದ್ದಾವೆ. ಅದರ ಒಂದು ಮಾರ್ಗ ಕೂಡ ಈ ಏನು ಸರ್ಕಾರಕ್ಕೆ ವರದಿ ಕೊಡ್ಲಿಕ್ಕೆ ಅವಕಾಶ ಇದೆ ಹಿಂದುಳಿದ ವರ್ಗಗಳ ಆಯೋಗದ ಮುಂದೆ ಕೂಡ ಈ ಡಿಸ್ಕ್ರಿಮಿನೇಷನ್ ಹೋಗಲಾಡಿಸ್ಲಿಕ್ಕೆ ಈ ಸರ್ಕಾರ ತೀರ್ಮಾನ ಮಾಡಬಹುದು, ಅಥವಾ ಶಾಸನಸಭೆಯಲ್ಲಿ ಒಂದು ನಿರ್ಣಯ ಮಾಡಿ ಕೇಂದ್ರ ಸರ್ಕಾರ ಕಳಿಸಬಹುದು. ಇಂಥ ಸಂವಿಧಾನದ ಅವಕಾಶಗಳನ್ನ ಈಗಾಗಲೇ ಬೇರೆ ಬೇರೆ ರಾಜ್ಯ ಸರ್ಕಾರಗಳು, ಬೇರೆ ಬೇರೆ ರಾಜ್ಯಗಳು ಇಂಥ ಪ್ರಸ್ತಾವಗಳನ್ನ ಈಗಾಗಲೇ ಕೇಂದ್ರ ಸರ್ಕಾರ ಕಳಿಸಿದೆ. ಈ ಎರಡು ಮತಾಂತರ ಹೊಂದಿರೋ ದಲಿತರು ಅಲ್ಲಿ ಫೆಸಿಲಿಟೀಸ್ ಪಡಿತಾ ಇದ್ದಾರೆ. ಬಟ್ ಇವ್ರು ಪಡಿತಾ ಇಲ್ಲ ಕ್ರೈಸ್ತರು. ದಯಮಾಡಿ ಇವ್ರಿಗೂ ಕೂಡ ಮೂಲ ಜಾತಿಯ ಸವಲತ್ತುಗಳು ಮುಂದುವರಿಯಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋ ರೆಸಲ್ಯೂಷನ್ಗಳನ್ನ ಕೆಲವಾರು ರಾಜ್ಯ ಸರ್ಕಾರಗಳು ಈಗಾಗಲೇ ಕೇಂದ್ರ ಕಳಿಸಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಹೋಗ್ಬೇಕು ಅನ್ನೋದು ನಮ್ದು ಒಂದು ಮನವಿ. ಇದು ಒಂದು ವಿಚಾರ ನಿಮ್ಮ ಗಮನಕ್ಕೆ ಈ ಸಭೆಯಲ್ಲಿ ಚರ್ಚೆ ಮಾಡೋಣ. ಇನ್ನು ಎರಡನೇದು, ಈಗ ನೋಡಿ ನಮ್ಮ 2011 ಜನಗಣತಿ ಮಾಡಿ, ಇದು ಎರಡನೇ ಸಬ್ಜೆಕ್ಟ್. 2011ರಲ್ಲಿ ಈ ರಾಷ್ಟ್ರದ ಜನಗಣತಿ ಆಗಿದೆ. ಜನಗಣತಿ ಕಾಯ್ದೆ ಅಂತ ಇದೆ. 10 ವರ್ಷಕ್ಕೊಮ್ಮೆ ಜನಗಣತಿ ಆಗಬೇಕು. 2011 ನಂತರ ಜನಗಣತಿ ಆಗಲಿಲ್ಲ. ಮೋದಿ ಸರ್ಕಾರ ಬಂದ್ಮೇಲೆ ಮಾಡಲಿಲ್ಲ. ಈಗೇನೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಜನಸಂಖ್ಯೆ ಪ್ರಕಾರ 11 ಲಕ್ಷ ಚಿಲ್ಲರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಕ್ರೈಸ್ತರು ಅಂತ ಮಾಹಿತಿ ಇದೆ. ಆ ನಂತರ 2015ರಲ್ಲಿ ಸಿದ್ದರಾಮಯ್ಯನವರು ಮೊದಲನೇ ಬಾರಿ CM ಆದಾಗ 2015ರಲ್ಲಿ ಸರ್ವೆ ಮಾಡಿಸಿದ್ರು. ಇದೇ ಸೋಷಿಯೋ ಎಕನಾಮಿಕ್ ಸರ್ವೆ, ಕಾಂತರಾಜ್ ವರದಿ ಅಂತ. ಅದರಲ್ಲಿ 9 ಲಕ್ಷ ಚಿಲ್ಲರೆ ಕ್ರೈಸ್ತರಿದ್ದಾರೆ. ಆದ್ರೆ ನೀವು ರಾಜ್ಯದ ಉದ್ದಕ್ಕೂ ನೀವು ಮಾಹಿತಿ ಬೇಕಾದ್ರೆ ತಗೊಳ್ಳಿ, 40 ಲಕ್ಷದ ಆಜು ಕ್ರೈಸ್ತರಿದ್ದಾರೆ. ಇದು ನನ್ನ ಮಾಹಿತಿ ಕೂಡ, ನನ್ನ ಅಧ್ಯಯನ ಕೂಡ. ಇಲ್ಲಿ ನಾನು ನಿಂತ್ಕೋಬೇಕಾದ್ರೆ ನಿಮ್ ಜೊತೆನೋ ಅಥವಾ ನನಗೆ ಸಿಗೋ ಡಾಟಾನೋ ನಾನು ಕೂಡ ಅಧ್ಯಯನ ಮಾಡ್ಕೊಂಡು ಬಂದಿದ್ದೆ. ಈ ರಾಜ್ಯದಲ್ಲಿ 35ರಿಂದ 40 ಲಕ್ಷದ ಮಧ್ಯದಲ್ಲಿ ಕ್ರೈಸ್ತರಿದ್ದಾರೆ. ಹಾಗಾದ್ರೆ ಯಾಕೆ ಅವರು ಜನಸಂಖ್ಯೆ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಅಂತ ನಾನು ಮಾಹಿತಿ ತಗೊಂಡ್ರೆ, ಅವರು ಬಿಲೀವರ್ಸ್ ರೂಪದಲ್ಲಿ ನಿಮ್ಮ ಚರ್ಚ್ಗಳಿಗೆ ಬರೋದು, ಪ್ರೇ ಮಾಡೋದು, ಭಾನುವಾರ ಬಂದು ಏಸುದೇನು ನೀವು ಪ್ಯಾಂಟ್ ಶರ್ಟ್ ಏನೇನು ಪಡಿತೀರ ಅವೆಲ್ಲ ಹೇಳೋದು, ಕೇಳೋದು, ಮಾಡೋದು ಮಾಡ್ತಾವ್ರೆ. ಆದ್ರೆ ಅವರು ಅಧಿಕೃತವಾಗಿ ಮತಾಂತರ ಆಗಿಲ್ಲ. ಇವತ್ತು ಮೂಲದಲ್ಲಿ ಅವರು ಆಯಾ ಜಾತಿ ಸರ್ಟಿಫಿಕೇಟ್ಗಳಲ್ಲೇ ಅವರು ಜೀವನ ಸಾಗ್ತಾ ಇದೆ. ಅಧಿಕೃತವಾಗಿ ಅವರುಗಳು ಈ ಕ್ರೈಸ್ತ ಧರ್ಮಕ್ಕೆ ಅವರು ಬಂದಿಲ್ಲ. ಇದು ಒಂದು ಸಮಸ್ಯೆ ಗಮನಿಸಿರುವಂಥದ್ದು. ಈಗ ಅಧಿಕೃತವಾಗಿ ಬರಲಿಕ್ಕೆ ಈಗ ಇನ್ನಷ್ಟು ಕಠಿಣ ಆಗ್ಬಿಟ್ಟಿದೆ ಪರಿಸ್ಥಿತಿ. ಈ ರಾಷ್ಟ್ರದಲ್ಲಿ ಮೋದಿ ಬಂದ ನಂತರ ಮತಾಂತರ ನಿಷೇಧ ಕಾಯ್ದೆ ತಂದಿದ್ದಾರೆ. ಇದು ಹಿಂದೆ ಕೂಡ ಇತ್ತು. ಬಟ್ ಈಗ ಏನ್ ಮಾಡಿದ್ದಾರೆ, ಹಿಂದೆ ನಾವು ಚರ್ಚ್ಗಳಲ್ಲಿರೋ ಪಾಸ್ಟರ್ಗಳಿಗೇನೆ ಮತಾಂತರ ಮಾಡೋ ಅಧಿಕಾರ ಕೊಟ್ಟಿದ್ವಿ. ಅವ್ರು ಹೋಮ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡು ನಾವು ಪತ್ರ ಕೊಟ್ರೆ ಯಾರೇ ಮತಾಂತರ ಆಗೋದು ಅಲ್ಲಿ ಮತಾಂತರ ಆದ್ರೆ ಅವ್ರಿಗೆ ಆ ಮತಾಂತರದ ಮೈನಾರಿಟಿ ಸರ್ಟಿಫಿಕೇಟ್ ಇಶ್ಯೂ ಮಾಡಲಿಕ್ಕೆ ತಹಸೀಲ್ದಾರಿಗೆ ನಾವು ಡೈರೆಕ್ಷನ್ ಕೊಟ್ಟಿದ್ವಿ. ಈಗ ಮತಾಂತರ ನಿಷೇಧ ಕಾಯ್ದೆ ಬಂದ ನಂತರ ಏನ್ ಬದಲಾವಣೆ ಆಗಿದೆ ಅಂದ್ರೆ, ಈಗ ಇವ್ರು ಪಾಸ್ಟರ್, ಈಗ ಈತ ಕನ್ವರ್ಟ್ ಆಗ್ಬೇಕು, ಈತ ಬಂದು ಅಲ್ಲೇ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಒಂದು ಅರ್ಜಿ ತಗೊಂಡು ಅಲ್ಲೇ ಕೊಡೋಕ್ಕಾಗಲ್ಲ. ಫಸ್ಟ್ DC ಹತ್ರ ಬಂದು ಕೊಡ್ಬೇಕು. DC ಆ ಕಾನೂನು ಪ್ರಕಾರ ಅವ್ರ ಕುಟುಂಬದವ್ರಿಗೆಲ್ಲ ನೋಟಿಸ್ ಕೊಡ್ಬೇಕು. ಆ ಕುಟುಂಬದವರೆಲ್ಲ ನೋಟಿಸಿಗೆ ಬಂದು ಸ್ಟೇಟ್ಮೆಂಟ್ ಮಾಡಬೇಕು. ಅವ್ರ ಮತಾಂತರ ಹೊಂದಲಿಕ್ಕೆ ನಮ್ಮ ಒಪ್ಪಿಗೆ ಇದೆ, ಯಾವ್ದು ಆಸೆ ಆಮಿಷಗಳು ನಾವು ಬಲಿಯಾಗಿ ಮತಾಂತರ ಆಗ್ತಾ ಇಲ್ಲ ಅಂತ ಅವ್ರ ಕುಟುಂಬದವರೆಲ್ಲ ಖಾತ್ರಿ ಪಡಿಸ್ಬೇಕು.
ಆಮೇಲೆ ಈತನ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತಗೋಬೇಕು, ಯಾವ್ದಾನ ಹಣ ಜಮಾ ಆಗಿದೆಯಾ ಅಂತ. ಯಾವುದೂ ಆಗಿಲ್ಲ ಅಂತ ಖಾತ್ರಿ ಆಗಬೇಕು. ಇಷ್ಟಾದಾಗೂ ಸುಮ್ಮನೆ ಇರಲ್ಲ. ಆ ಡಿ ಸಿ ಏನು ಮಾಡ್ತಾನೆ, ಪರ್ಮಿಷನ್ ಕೊಡಲ್ಲ. ಈತಂದು ಏನು ಅಪ್ಲಿಕೇಶನ್ ಇರುತ್ತೆ ಅದನ್ನು ಅಡ್ವರ್ಟೈಸ್ಮೆಂಟ್ಗೆ ಹಾಕ್ತಾರೆ. ಯಾರೇ ಸಂಘ ಸಂಸ್ಥೆಗಳು ಮಹಾನ್ ಭಾವರುಗಳು ಅಬ್ಜೆಕ್ಷನ್ ಕೊಡ್ಬೋದು ಅಂತ. ಅವಾಗ ಏನು ಎಲ್ಲ ಹುಲಿ ಸಿಂಹಗಳಿದ್ದಾವೆ RSSನವರು, ಅವರೆಲ್ಲ ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ. ನೀವು ಮಾಹಿತಿ ಇದೆಯೇನೋ ಬೇಕಾದ್ರೆ ಮಾಹಿತಿ ತಗೊಳ್ಳಿ. ಈ ಮತಾಂತರ ನಿಷೇಧ ಕಾಯ್ದೆ ಬಂದ ನಂತರ ನಮ್ಮ ರಾಜ್ಯದಲ್ಲಿ ಒಂದೇ ಒಂದು ಅನುಮತಿ ಸಿಕ್ಕಿಲ್ಲ ಯಾರಿಗೂ. ಯಾರು ಅರ್ಜಿನೂ ಹಾಕಕ್ಕೆ ಹೋಗಿಲ್ಲ. ಇದೇ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಈ ಮತಾಂತರ ನಿಷೇಧ ಕಾಯ್ದೆನ ವಾಪಸ್ ಪಡಿತೀವಿ, ಇದು ಪ್ರಣಾಳಿಕೆನಲ್ಲಿದೆ. ಆದ್ರೆ ಅವರು ಅಧಿಕಾರಕ್ಕೆ ಬಂದಿದ್ದಾರೆ, ಆ ಮತಾಂತರ ನಿಷೇಧ ಕಾಯ್ದೆ ವಾಪಸ್ ತಗೊಂಡಿಲ್ಲ. ನಾವು ಒಮ್ಮೆ ಈಗಿರೋ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿದ್ದೆ ನಾನೇನೆ, ನಮ್ಮ ಕ್ರೈಸ್ತರದೆಲ್ಲ. ಅದೇನೋ ಕೋರ್ಟ್ ಅಲ್ಲಿ ಇದೆ ಅಂತ ಕೂಡ ನೋಡೋನಿರೋ. ಕೋರ್ಟ್ ಅಲ್ಲಿ ಅದಕ್ಕೇನು ಸ್ಟೇ ಇಲ್ಲ, ಅಥವಾ ಇಂಟ್ರಿಮ್ ಯಾವುದು ಡೈರೆಕ್ಷನ್ ಇಲ್ಲ. ನೀವು ಯಾವುದು ಇದ್ರ ಇತ್ಯರ್ಥ ಆಗೋವರೆಗೂ ನೀವೇನು ಅಲ್ಲಿ ಡಿಸಿಷನ್ ತಗೋಬಾರ್ದು ಅಂತ ಏನು ಇಂಟ್ರಿಮ್ ರಿಲೀಫ್ ಯಾವುದು ಡೈರೆಕ್ಷನ್ಸ್ ಯಾವುದು ಕೊಟ್ಟಿಲ್ಲ. ಇದು ಕೂಡ ಅವ್ರು ಗಮನಕ್ಕೆ ತಂದಿದ್ದೇವೆ. ಆದರೆ ಏನೋ ಕಾರಣಕ್ಕೆ ರಾಜ್ಯವ್ಯಾಪಿ ಇದಕ್ಕೆ ಒತ್ತಡ ಬೇಕಾಗಿದೆ ಸ್ವಲ್ಪ. ಆ ಒತ್ತಡ ಇಲ್ಲ. ಈ ಕಾರಣಕ್ಕೆ ಮತಾಂತರ ನಿಷೇಧ ಕಾಯ್ದೆ ಇವತ್ತಿಗೂ ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಜಾರಿಯಲ್ಲಿದೆ. ಈ ಕಾರಣಕ್ಕೆ ಯಾರ್ಯಾರು ಬಿಲೀವರ್ಸ್ ಆಗಿದ್ದಾರೆ ಅವ್ರುಗಳನ್ನು ಕೂಡ ಅಧಿಕೃತವಾಗಿ ನೀವು ಕ್ರೈಸ್ತರನ್ನಾಗಿ ಮಾಡಲಿಕ್ಕೆ ಅಡಚಣೆ ಇದೆ, ತೊಂದರೆ ಇದೆ. ಈಗ ಯಾರ್ಯಾರು ಹಲವು ದಶಕಗಳಿಂದ ನಿಮ್ಮ ಜೊತೆ ಬಂದಿದ್ದಾರೆ, ನಂಬಿ ಬಂದಿದ್ದಾರೆ, ಅವ್ರಿಗೆ ಅಧಿಕೃತವಾಗಿ ಏನಾದ್ರೂ ನೀವು ಖಾತ್ರಿ ಪಡಿಸ್ಬೇಕಲ್ಲ, ಅವ್ರಿಗೆ ರಕ್ಷಣೆ ಕೊಡ್ಬೇಕಲ್ಲ. ಆ ಕಾರಣಕ್ಕೆ ಈಗೇನು ಕಾನೂನಿನ ಲೋಪ ಇದೆ ಅಥವಾ ಬಿಲಿವರ್ಸ್ ಯಾಕೆ ಇನ್ನೂ ಅಧಿಕೃತವಾಗಿ ಕ್ರೈಸ್ತರಿಗೆ ಸೇರ್ಪಡೆ ಆಗಿಲ್ಲ, ಈ ವಿಚಾರಗಳು ಚರ್ಚೆ ಆಗುತ್ತೆ. ಇದು ಎರಡನೇದು. ಇನ್ನು ಮೂರನೇ ವಿಚಾರ ನಿಮ್ ಗಮನಕ್ಕೆ ತಂದಿರೋದು ನಮ್ಮ ಸಂಘಟನೆ ವತಿಯಿಂದ ಸ್ನೇಹಿತರೆ, ಮೂಲ ಕ್ರೈಸ್ತರಿದ್ದೀರ ನಮ್ಮಲ್ಲಿ. ಮೂಲ ಕ್ರೈಸ್ತರು, ಈ ಮೂಲ ಕ್ರೈಸ್ತರನ್ನ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಪಟ್ಟಿ ಒಳಗಡೆ 3B ನಲ್ಲಿ ಇದ್ದೀರಾ. ಎಷ್ಟು ಜನಕ್ಕೆ ಮಾಹಿತಿ ಇದೆ ಗೊತ್ತಿಲ್ಲ. 3B ನಲ್ಲಿ ಇದ್ದೀರಾ. ಈಗ ಒಟ್ಟು 196 ಜಾತಿಗಳನ್ನ, 7 ಧರ್ಮಗಳನ್ನ ಅದರೊಳಗೆ ತಂದಿದ್ದಾರೆ. 6 ಧರ್ಮಗಳನ್ನ ತಂದಿದ್ದಾರೆ ಅದರೊಳಗೆ. ಆ ಪೈಕಿ ಕ್ರೈಸ್ತರನ್ನ, ಮೂಲ ಕ್ರೈಸ್ತರನ್ನ 3B ನಲ್ಲಿ ಹಾಕಿದ್ದಾರೆ. ಆ ಗುಂಪಲ್ಲಿ ಯಾರ್ಯಾರಿದ್ದಾರೆ? ಲಿಂಗಾಯತರು ಇದ್ದಾರೆ, ವೀರಶೈವರು ಇದ್ದಾರೆ, ಬಂಡ್ಸ್ ಇದ್ದಾರೆ. ನೀವು ಕ್ರೈಸ್ತರಿದ್ದೀರಾ, ಮೂಲ ಕ್ರೈಸ್ತರು. ಈಗ ಇವ್ರಿಗೆ 3B ಸರ್ಟಿಫಿಕೇಟ್ ನಾವು ಕೊಡ್ತೀವಿ, ಮೂಲ ಕ್ರೈಸ್ತರು. ಅದೇ ರೀತಿ ನಾವು ಲಿಂಗಾಯತರಿಗೂ ಕೊಡ್ತೀವಿ, ಬಂಡ್ಸ್ಗೂ ಕೊಡ್ತೀವಿ, ವೀರಶೈವ ಕಮ್ಯುನಿಟಿಗೂ ಕೊಡ್ತೀವಿ. ಈಗ ಯಾವುದೋ ಜಿಲ್ಲಾ ಪಂಚಾಯತ್ ಚುನಾವಣೆ, ಕಾರ್ಪೊರೇಷನ್ ಚುನಾವಣೆ, ಅಲ್ಲಿ ಹೋದ್ರೆ ಆ ವರ್ಗದವ್ರು ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಗಮನಿಸ್ತಾ ಇದ್ದೀರಾ? ಜಿಲ್ಲಾ ಪಂಚಾಯತ್ನಲ್ಲಿ ಲಿಂಗಾಯತರು ಯಾರು ಅಥವಾ ಬಂಡ್ಸ್ ಕಮ್ಯುನಿಟಿಯವರು, ವೀರಶೈವ ಕಮ್ಯುನಿಟಿ ಯಾರು ಸ್ಪರ್ಧೆ ಮಾಡ್ತಾರೆ, ನೀವು ಕ್ರೈಸ್ತರು ಅಲ್ಲೋಗಿ ಸ್ಪರ್ಧೆ ಮಾಡಬೇಕು ಆ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಇದು ಸಾಧ್ಯತೆ ಇದೆಯಾ ಏನಾದ್ರು ಗೆಲ್ಲಿಕ್ಕೆ? ಆದ್ರೂ 3B ಒಪ್ಕೊಂಡು 70 ವರ್ಷ ಆಯ್ತಪ್ಪ, ಸಾಕ್ತಾ ಇದ್ದೀರಪ್ಪ ನೀವು. ನಿಮ್ಮ ಆರ್ಥಿಕ ಶಕ್ತಿ ಏನು, ನಿಮ್ಮ ಸಾಮಾಜಿಕ ಶಕ್ತಿ ಏನು, ಶೈಕ್ಷಣಿಕ ಶಕ್ತಿ ಏನು? ಈಗ ಒಂದು 200 kg ಇರ್ತಾನಪ್ಪ, ಒಬ್ಬ ಅವನು 50 kg ಅವನ ಮೇಲೆ ಇದ್ದೊಬ್ಬ ಕುಸ್ತಿ ಬಿಡಕ್ಕಾಗುತ್ತಾ?
50 kg ಇರೋರ ಜೊತೆನೆ ಬಿಟ್ರೆ ಅವನು ಕುಸ್ತಿ ಆಡ್ತಾನೆ. ಅವ್ನು ತಗೊಂಡೋಗ್ಬಿಟ್ಟು ನೀವು 200 kg 500 kg ಇರೋರ ಜೊತೆ ಬಿಟ್ಬಿಟ್ರೆ, ಇದು ಈಗ ಈ 3B ನಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿ. ಕ್ರೈಸ್ತರಿಗೂ ಮತ್ತೆ ಲಿಂಗಾಯತರಿಗೂ ಅವರು ಆರ್ಥಿಕವಾಗಿ ರಾಜಕೀಯವಾಗಿ ಬಲಾಢ್ಯರು. ಅವ್ರ ಜೊತೆ ನೀವು ಕಾಂಪೀಟ್ ಮಾಡಬೇಕು ಅಂದ್ರೆ ಆಗದೇ ಇರೋ ಕೆಲಸ. ಆ ಕಾರಣಕ್ಕೆ ಅದನ್ನು ಕೂಡ ನಾವು ಸರ್ಕಾರ ಗಮನಕ್ಕೆ ತರಬೇಕು. ಮೂಲ ಕ್ರೈಸ್ತರನ್ನ ದಯಮಾಡಿ ನಮ್ಮನ್ನು ತಗೊಂಡು ಬಂದು ಎಲ್ಲಾದರೂ, ಈಗ ಮುಸಲ್ಮಾನರನ್ನ ನೀವು ಅವ್ರದ್ದು ಜನಸಂಖ್ಯೆಗೋ ರಾಜಕೀಯ ಪ್ರಭಾವಕ್ಕೋ ನೀವು ಪ್ರತ್ಯೇಕ 2B ಅಂತ ಒಂದು ಗ್ರೂಪ್ ಮಾಡಿದ್ದೀರಿ. ನಾವು ಭಾರತೀಯರು, ನಾವು ನಾಗರಿಕರು. ನಮ್ಮದು ಧರ್ಮ ಕ್ರೈಸ್ತ ಧರ್ಮ, ಅವ್ರದ್ದು ಮುಸಲ್ಮಾನ್ ಧರ್ಮ ಇರ್ಬೋದು. ಅವರಿಗೆ ಒಂದು ಸಪ್ರೇಟ್ ಗ್ರೂಪ್ 2B ಅಂತ. ನಮಗೆ ಮಾತ್ರ ತಗೊಂಡೋಗಿ 3B ನಲ್ಲಿ ಲಿಂಗಾಯತರ ಜೊತೆ ಫೈಟ್ ಮಾಡಕ್ ಆಗ್ತಿದೆ. ಇದು ಕೂಡ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್. ಇದು ಕೂಡ ಈ ಡಿಸ್ಕ್ರಿಮಿನೇಷನ್ ನಾವು ಸರ್ಕಾರದ ಗಮನಕ್ಕೆ, ಆಯೋಗದ ಗಮನಕ್ಕೆ ತರಬೇಕು. ಈ ವಿಚಾರ ಕೂಡ ಇಲ್ಲಿ ಚರ್ಚೆ ಆಗಬೇಕು ಇವತ್ತು. ಇದು 3ನೇ ಅಜೆಂಡಾ. ನಿಮಗೆ ಅಂತಿಮವಾಗಿ ನಮ್ಮ ಸೈಡಿಂದ ಇಲ್ಲಿ ಲಿಸ್ಟ್ ಮಾಡಿರೋಂಥದ್ದು, ಈ ದೇಶದ ಸಂಪತ್ತು ಅಥವಾ ಈ ದೇಶದ ಶಕ್ತಿಗಳು ಅಥವಾ ಅನುದಾನಗಳು ಸಮಾನವಾಗಿ ಹಂಚಿಕೆ ಮಾಡಬೇಕು ಅನ್ನೋದು ಸಂವಿಧಾನದ ತಾತ್ಪರ್ಯ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು, ಇದು ಈ ಸಂವಿಧಾನದ ಆಶಯ. ಆ ಪ್ರಕಾರವಾಗಿ ನಾವು ಸಂವಿಧಾನನ, ಅದರಲ್ಲಿ 7th ಶೆಡ್ಯೂಲ್ನ ನಾವು ಮಾಡ್ಕೊಂಡಿದ್ದೀವಿ. ಒಕ್ಕೂಟ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ಕೊಂಡಿದ್ದೀವಿ. ಕೇಂದ್ರ ಸರ್ಕಾರದ ನೇಚರ್ ಆಫ್ ಜಾಬ್ ಏನು, ರಾಜ್ಯ ಸರ್ಕಾರದ ನೇಚರ್ ಆಫ್ ಜಾಬ್ ಏನು 7th ಶೆಡ್ಯೂಲಲ್ಲಿ ಹಾಕೊಂಡಿದ್ದೀವಿ. ಕೇಂದ್ರ ಸರ್ಕಾರದವರು ಅವರಿಗೆ ನಿಗದಿ ಆಗಿರೋ ಕರ್ತವ್ಯಗಳನ್ನ ಅವ್ರು ಮಾಡಬೇಕು, ರಾಜ್ಯ ಸರ್ಕಾರಗಳು ಇವ್ರು ನಿಗದಿ ಆಗಿರೋ ಕರ್ತವ್ಯಗಳನ್ನ ಇವ್ರು ಮಾಡಬೇಕು. ಅದಕ್ಕೆ ಆದ ಏನು ಟ್ಯಾಕ್ಸ್ ಕಲೆಕ್ಷನ್ ಬರುತ್ತೆ, ಅನುದಾನಗಳು ಬರ್ತವೆ, ಅದನ್ನ ಹಂಚಿಕೆ ಆಗಬೇಕು. ನಿಮ್ಗೆ ಯಾರ್ಯಾರಿಗೆ ಮಾಹಿತಿ ಇದೆಯಾ ಗೊತ್ತಿಲ್ಲ. ಇವತ್ತು SC STಗಳಿಗೆ ಹೋರಾಟ ಮಾಡಿದ ಫಲವಾಗಿ ಅವ್ರ ಜನಸಂಖ್ಯೆ ಎಷ್ಟಿದೆ, 24.1% ಅಂತ. ಈ ಒಟ್ಟಾರೆ ರಾಜ್ಯದಲ್ಲಿ ಏನು ಆದಾಯ ಇದೆ, ಅನುದಾನಗಳಿದ್ದಾವೆ, ಅದರಲ್ಲಿ 24.1% ಹಣನ ಎಕ್ಸ್ಕ್ಲೂಸಿವ್ ಆಗಿ ಅವರ ಅಭಿವೃದ್ಧಿಗೆ, ಅವ್ರ ಕಲ್ಯಾಣಕ್ಕೆ, ಅವ್ರ ರಕ್ಷಣೆಗೆ ಉಪಯೋಗಿಸಬೇಕು ಅಂತ ಕಾನೂನು ಮಾಡಿದ್ದೀವಿ. SCP TSP ಕಾಯ್ದೆ ಅಂತ. ಏನೆಲ್ಲ ಈ ರಾಜ್ಯದ ಅನುದಾನಗಳಿದ್ದಾವೆ, ಬಜೆಟ್ ಇದೆ, ನಮ್ಮ ಟ್ರೆಜರಿ ಇದೆ, RBI ಇದೆ, ಅಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಕನ್ಸಂಟ್ರೇಟೆಡ್ ಫಂಡ್ ಏನಿದೆ, ಅದರಲ್ಲಿ 24.1% ಹಣ ಎಕ್ಸ್ಕ್ಲೂಸಿವ್ ಆಗಿ SC STಗೆ ವಿನಿಯೋಗ ಆಗಬೇಕು ಅನ್ನೋದು ಕಾನೂನು. ಹಾಗಾದ್ರೆ ಈಗ ನೀವು ಈ ರಾಜ್ಯದಲ್ಲಿ 3% ಇದ್ದೀರಾ ಆಜುಬಾಜು. ಆದರೆ ನಿಮಗೆ ಅಲ್ಲ, ಮುಸಲ್ಮಾನ್ ಸೇರ್ಕೊಂಡ್ರೆ ಒಟ್ಟು 16% ಈ ಜನಸಂಖ್ಯೆ ಇರೋದು ಮೈನಾರಿಟಿ ಈ ರಾಜ್ಯದಲ್ಲಿ. 16.5% ಇರ್ತಕ್ಕಂಥ ಜನಸಂಖ್ಯೆ ನಮ್ಮ ಬಡ್ಜೆಟ್ ನಾವು ಖರ್ಚು ಮಾಡ್ತಾ ಇರೋ ಅಮೌಂಟು 1%. ಎಷ್ಟು ಜನ ಗೊತ್ತಿದ್ದು? ಯಾರಿಗಾನ ಮಾತಾಡ್ಸೋ ಸಾಕಪ್ಪ, ನಾನು ಆ ಅಧ್ಯಕ್ಷ, ನಾನು ಆ ಹುಲಿ, ನಾನು ಆ ಸಿಂಹ, ನಾನು ಅಷ್ಟು ಹೋರಾಟ ಮಾಡಿದ್ದೀನಿ, ಹಿಂಗೆ ಹೇಳ್ತೀರಪ್ಪ. ನಾನು ನೋಡ್ಬಿಡಿ, ಏನಪ್ಪ ನಾನು ಯಾರನ್ನ ಮಾತಾಡ್ತೀನಿ, ನಾನೇ ಹೌದಾ ಸರ್, ಯಾವ ಅಧ್ಯಕ್ಷ ಸರ್, ಹೌದಾ, ಆಯ್ತು ಸರ್, ಬನ್ನಿ ಸಭೆಗೆ ಅಂತ ನಾನೇ ರಿಕ್ವೆಸ್ಟ್ ಮಾಡಬೇಕು. ಎಲ್ಲಿ ನೀವು ನಿಮ್ಮ ಹಕ್ಕುಗಳೆಲ್ಲಿ ನೀವು ಪಡೆದಿದ್ದೀರಾ? ನಿಮ್ಮ ಸಮುದಾಯಕ್ಕೆ ಎಲ್ಲಿ ಕೊಡಿಸಿದ್ದೀರಾ? 3% ನಿಂತರ ಇರೋದು ಬ್ರಾಹ್ಮಣರು. ನಿಮ್ಮ ರೂಪದಲ್ಲೇ ಬ್ರಾಹ್ಮಣರು 3% ಇರೋದು. ದೇಶನಿಲ್ಲ, ಎಲ್ಲರನ್ನೂ ಆಳು ಮಾಡಿದ್ದಾರೆ. ನೋಡಿ, ಈ ವಿಧಾನಸಭೆ ಒಳಗಡೆ 3% ಇರೋ ಬ್ರಾಹ್ಮಣರು 14 ಜನ MLAಗಳಿದ್ದಾರೆ, ಕ್ಯಾಬಿನೆಟ್ ನಲ್ಲಿ ಒಬ್ಬರಿದ್ದಾರೆ. ಅದೇ 3% ಇರೋ ಬ್ರಾಹ್ಮಣರದ್ದು ನಿಮ್ದು ಒಂಚೂರು ಮಾಹಿತಿ ಡಾಟಾ ಹೇಳ್ತೀನಿ. ಮೋದಿ ಬಂದ ನಂತರ ಹೈಕೋರ್ಟ್ಗೆ ನೇಮ